ಇವತ್ತೇನು ಇವತ್ತೇನು ವಿವೇಚನ ಸೊಸೈಟಿ ಬೇವೂರು ಇಲ್ಲೇನೊಂದು ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಚನ್ನಪಟ್ಟಣ ತಾಲೂಕು ಬೇವೂರು ಸೆಕ್ರೆಟರಿ ಇಲ್ಲೇನ್ ರೈತರಿಗೆ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದು ಏನ್ರಿ ನೀವು ಅನ್ಯಾಯ ಮಾಡಿದೀನಿ ಅಂತ ಹೇಳಿ ಇವತ್ತು ರೈತ ಸಂಘ ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಾಲೂಕು ರೈತ ಸಂಘ. ಆ ಪ್ರಕಾರ ಇವೆಲ್ಲ ಬಂದಿದ್ದೀವಿ ತಾಲೂಕು ರೈತ ಸಂಘದವರು. ಮತ್ತೆ ಬಹಳಷ್ಟು ಚರ್ಚೆಯಾಗಿ ಎಲ್ಲ ತಪ್ಪನ್ನು ಒಪ್ಕೊಂಡು ಸೆಕ್ರೆಟರಿ ನಾ ಕಟ್ಕೊಡ್ತೀನಿ ಅಂತ ಹೇಳಿ 8,40,000 ರೂಪಾಯಿ ಕಟ್ಕೊಡ್ತೀನಿ ಒಪ್ಕೊಂಡಿದ್ದಾರೆ. ಮತ್ತೆ ಒಡವೆಗಳು ಏನಿದೆ ರೈತರು ಇದ್ರದ್ದು ಅಡಾಟ ಇರ್ತಾರಲ್ಲ ಆ ಒಡವೆಗಳನ್ನ ಬಿಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಂದ್ರೆ ಒಡವೆ ಇದೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇವತ್ತು ಕೆಲವರಿಗೆ ವಾಪಸ್ ತಗೊಂಡು ಏನಿದ್ದಾರೆ ಇವತ್ತು ರೈತ ಸಂಘ ಜೊತೆಲಿ ಈ ಊರಿನಲ್ಲಿ ಸ್ವಲ್ಪ ನಂಬಿಕಸ್ತು ಏನು ವಿಜಯಕುಮಾರ್ ಮತ್ತೆ ಯಾರೋ ಸ್ನೇಹಿತರು ನಾನ್ ಜವಾಬ್ದಾರಿಲಿ ಕಾಲಮಿತಿ ಒಳಗೆ ನಾವು ಕಟ್ಕೊಡ್ತೀನಿ ತಪ್ಕೊಂಡಿದ್ದಾರೆ. ಆ ಕಾಲ ಈಗ ಫಿಕ್ಸ್ ಮಾಡ್ತೀವಿ ಕಾಲಮಿತಿ ಎಷ್ಟು ಟೈಮ್ನಲ್ಲಿ ಕೊಡ್ತೀರಿ ಅಂದ್ಬಿಟ್ಟು ಅಲ್ಲಿಗೆ ಚಳವಳಿ ಕ್ಲೋಸ್ ಮಾಡ್ಕೊಂಡು ಇವತ್ತು ಹೋಗ್ತಾ ಇದ್ವಿ. ಯಶಸ್ವಿ ನಮ್ಮ ಚಳವಳಿ ಯಶಸ್ವಿ. ಪ್ರಾಡ್ ಇವತ್ತು ರೈತರಿಗೆ ನಿಮ್ಗೆ ಇವತ್ತು 50,000 ರೂಪಾಯಿ ನೀವು ತಗೊಂಡಿರ್ತೀರಿ. ಆ ರೈತ ತೀರ್ಸ್ಬಿಟ್ಟಿದ್ದಾನೆ. ಆ ರೈತನ ತೀರ್ಸಿದ್ರು ಕೂಡ ಅವ್ನು ಕ್ಲಿಯರೆನ್ಸ್ ಕೊಟ್ಬಿಟ್ಟು ಮುಂದೆ ತಿರ್ಗಿ ಅವನ ಲೋನ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಪ್ರಾಡು, 100% ಪ್ರಾಡು. ಹಾಗಾಗಿ ಅವನು ಎಲ್ಲ ಒಪ್ಕೊಂಡಿದ್ದಾನೆ, ತಪ್ಪು ಒಪ್ಕೊಂಡಿರೋದ್ರಿಂದ ಇವತ್ತು ಅವನು ಎಲ್ಲ ಕಟ್ಕೊಡ್ತೀನಿ ಆಸ್ತಿ ಮಾಡೋ ಇನ್ನೊಂದು ಒಪ್ಕೊಂಡಿದ್ದಾರೆ ಅವರು ರಿಲೇಟಿವ್ ಎಲ್ಲ. ಹಂಗಾಗಿ ಚಳವಳಿ ಕ್ಲೋಸ್ ಮಾಡ್ತಾರೆ. ಯಾಕೆಂದ್ರೆ ಒಬ್ಬ ರೈತನ ಮಗ. ಇವತ್ತು ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಂಡಾಗ ಅವನು ಒಬ್ಬ ರೈತನ ಮಗ. ನಾವು ಸೀರಿಯಸ್ ಆಗಿ ಆಕ್ಷನ್ ತಗೊಂಡಾಗ ಅವ್ನು ಏನಾದ್ರು ವ್ಯತ್ಯಾಸ ಇದ್ರೆ ಅವ್ನ ಕುಟುಂಬಕ್ಕೆ ಯಾರು ಸಾಧ್ಯ ಇಲ್ಲ. ಹಂಗಾಗಿ ರೈತರಿಗೂ ಒಂದು ಆಗ್ಬಾರ್ದು, ಅವನಿಗೊಂದು ಆಗ್ಬಾರ್ದು. ಮುಂದೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಈ ಸೊಸೈಟಿ ಮುಂದುವರೆದು ಸ್ವಲ್ಪ ಬೆಳೀಲಿ ಸೊಸೈಟಿ ಅಂತ ಹೇಳ್ತಾ ಕ್ಲೋಸ್ ಮಾಡ್ತಾ ಇದ್ದೀವಿ. ಅದೇ ಇವತ್ತಿನ ಪ್ರತಿಭಟನೆಯಲ್ಲಿ ರಾಜ್ಯ ರೈತರ ಸಂಘದಿಂದ ಪ್ರತಿಭಟನೆ ಇತ್ತು. ಆ ಪ್ರತಿಭಟನೆಯಲ್ಲಿ ಎಲ್ಲ ಅಜೆಂಡಾಗಳಲ್ಲಿ ಗೋಲ್ಡ್ ಸಾಲ ಐತೆ, ಅದಕ್ಕೆ ದಾಖಲಾತಿಗಳಿಲ್ಲ, ಇದಿಲ್ಲ ಅಂತ ಹೇಳ್ತಿದ್ರು. ಅದು ಎಲ್ಲ ದಾಖಲಾತಿಗಳು ನಮ್ಮಲ್ಲಿ ಸರಿಯಾಗೈತೆ, ಅದ್ರಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ. ಆಮೇಲೆ ಸ್ತ್ರೀ ಶಕ್ತಿ ಸಂಘಗಳಿಗೆ ಸರಿಯಾಗಿ ಕೊಟ್ಟಿಲ್ಲ, ಇದ್ ಮಾಡಿಲ್ಲ ಅನ್ನೋದು ಒಂದು ಆರೋಪ ಇತ್ತು. ಅದು ಕೂಡ ಎಲ್ಲ ಕಾನೂನು ಪ್ರಕಾರವಾಗಿ ಸಾಬೀತಾಗಿದೆ, ಕೊಟ್ಟಿದ್ದೀವಿ. ಅದ್ರಲ್ಲೂ ಏನು ಯಾವುದೇ ಲೋಪದೋಷಗಳಿಲ್ಲ. ಬಟ್ KCC ಬೆಳೆ ಸಾಲದಲ್ಲಿ ಹಿಂಗೆ ಇದಾಗದೆ, ಮಿಸ್ಯೂಸ್ ಆಗದೆ ಅಂತ ಬಂದಿತ್ತು. ಆದ್ರೆ ನಾವು ಕಟ್ಟಿಸ್ಕೊಂಡಿದ್ದೋ ಪಾರ್ಸಲ್ ಮಾಡೋದು ಲೇಟ್ ಆಯ್ತು. ಒಂದ್ ಸಣ್ಣ ಪುಟ್ಟ ಇರುವಂತವನ್ನ ಇನ್ನೊಂದು ತಿಂಗಳಲ್ಲಿ ಎಲ್ಲಾನು ರೆಡಿ ಮಾಡಿ ಪಾರ್ಸಲ್ ಮಾಡೋಕೆ ವ್ಯವಸ್ಥೆ ಮಾಡ್ತೀವಿ. ಇನ್ ಯಾವುದೇ ರೀತಿ ಈ ತರ ಲೋಪದೋಷಗಳಾಗ್ದಂಗೆ, ಯಾವುದೇ ರೀತಿ ಇದಾಗ್ದಂಗೆ ಸಂಸ್ಥೆನ ನಡ್ಸ್ಕೊಂಡು ಹೋಗೋಕೆ ಮುಂದಕ್ಕೆ ಬದ್ಧನಾಗಿರ್ತೀವಿ. ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಬಂದಿಲ್ಲ ಆಪಾದನೆ. ಅದೇ ಈಗ 840 ನಾವು ಪೇ ಮಾಡ್ಬೇಕು. ಅದನ್ನ ಈಗ ಇನ್ನೊಂದು ಅಷ್ಟು ದಿನದಲ್ಲಿ ಎಲ್ಲಾನು ಪೇ ಮಾಡಿ ಇದು ಮಾಡ್ಕೊಂಡು ಅಂದ್ರೆ ಅವ್ರು ಪಾಸ್ ಆನ್ ಮಾಡೋದನ್ನ ಸ್ವಲ್ಪ ವಿಳಂಬ ಮಾಡಿದ್ರು. ಆ ವಿಳಂಬನ ಈಗ ಜವಾಬ್ದಾರಿ ತಗೊಂಡಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಮುಂದೆ ಇಂಥ ತಪ್ಪುಗಳು ಏನು ಆಗ್ದಂಗೆ ನಡ್ಸ್ಕೊಂಡೈತೆ ಅವ್ರ ಜವಾಬ್ದಾರಿ ಇರುತ್ತೆ. ಅದು ನೆಕ್ಸ್ಟ್ ಆಡಳಿತ ಮಂಡಳಿ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಇರೋದು. ನೆಕ್ಸ್ಟ್ ಈಗ ಮುಂದಿನ ದಿನದಲ್ಲಿ ಆಡಳಿತ ಮಂಡಳಿ ಆಯ್ಕೆ ಆಗುತ್ತೆ. ಹಾಗಾಗಿ ಅವ್ರ ಜವಾಬ್ದಾರಿ ಇರುತ್ತೆ. ಅವ್ರು ಇನ್ನೇನು ತಪ್ಪಾಗ್ದಂಗೆ ನಡ್ಕೊಂಡು ಹೋಗಿ ಅಂತ ಎಚ್ಚರಿಕೆಯನ್ನು ನಾವು ಕೊಟ್ಟಿರ್ತೀವಿ ಅವ್ರಿಗೆ. ನಾನು ಈಗ ಸದ್ಯಕ್ಕೆ ಮೇಲ್ವಿಚಾರಕರು, BDCC ಬ್ಯಾಂಕ್ ಮೇಲ್ವಿಚಾರಕರು, ಈಗ ಸಂಘದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತೀವಿ.